ಸ್ವಾಗತ. ನಾನು ನಿಮ್ಮ PS ನಾಯ್ಕೋಡಿ. ಮಂಡ್ಯದ ಗಾಂಧಿ ಮಾಜಿ ಸ್ಪೀಕರ್ ಕೃಷ್ಣರವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ರಮೇಶ್ ಕುಮಾರ್ ಹೇಳಿದರು. ಪ್ರಜಾಪ್ರಭುತ್ವ ಹಾಗೂ ಮೌಲ್ಯಯುತ ರಾಜಕಾರಣದ ಸಂರಕ್ಷಣೆಗೆ KR ಪೇಟೆ ಕೃಷ್ಣ ಅವರಂತಹ ಸರಳ ಸಜ್ಜನ ರಾಜಕಾರಣಿಗಳ ಅವಶ್ಯಕತೆ ಇದೆ. ಕೃಷ್ಣ ಅವರ ಆದರ್ಶ ಗುಣಗಳನ್ನು ನಾವೆಲ್ಲರೂ ರೂಢಿಸಿಕೊಳ್ಳಬೇಕಾದ ಅಗತ್ಯವಿದೆ ಎಂದು ಕರ್ನಾಟಕ ವಿಧಾನಸಭೆ ಮಾಜಿ ಅಧ್ಯಕ್ಷ KR ರಮೇಶ್ ಅವರು ಅಭಿಪ್ರಾಯಪಟ್ಟರು. ವರದಿ ನೀಲಕಂಠ್, ಕೃಷ್ಣರಾಜಪೇಟೆ, ಮಂಡ್ಯ. ನೋಡಿ ಸರ್, ಹಾಗೆ ಇಲ್ಲಿ ನೋಡಿ ಸರಿ. ಮಾರಾಟದ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸುವ ಬಗ್ಗೆ ಹಾಗೂ ಕೃಷಿ ಭೂಮಿ ತನ್ನ ಒಂದು ಶಕ್ತಿಯನ್ನೇ ಬಹಳ ವಿಸ್ತಾರವಾದಂತಹ ವಿಶೇಷವಾದಂತಹ ಒಂದು ಉಪನ್ಯಾಸವನ್ನ ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಕೊಡಿ ನೋಡಿ ನೋಡಿ ಸರ್, ವಹಿಸಿಕೊಂಡು ಸುಸೂತ್ರವಾಗಿ ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ತಾರೆ. ನೋಡಿ ಹಾಗೆ ಸರ್, ಇಲ್ಲಿ ನೋಡಿ. ಶ್ರೀ ಡಾಕ್ಟರ್ HL ನಾಗರಾಜರವರು ನಮ್ಮ ಕೋರಿಕೆಯನ್ನು ಮನ್ನಿಸಿ ದಯಮಾಡಿಸಿದ್ದಾರೆ. ಅವರಿಗೆ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ಕಡೆ ನನ್ನ ಸಂಘದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕೃಷ್ಣರವರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡು ಎಲ್ಲ ಕಡೆ ನಮ್ಮ ಸಂಘ ಸಂಸ್ಥೆಗೆ ಬಹಳ ಸಹಾಯ ನೀಡ್ತಾ ಇರ್ತಕ್ಕಂಥ ರವಿ ಅವರು ದಯಮಾಡಿಸಿದ್ದಾರೆ. ಅವರನ್ನ ಪ್ರತಿಷ್ಠಾನದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ. ಕಾರ್ಯಕ್ರಮ ಇದೆ. ಈ ಪುರಸ್ಕಾರಕ್ಕೆ ಆಹ್ವಾನಿತರಾಗಿ ಬಂದಿರತಕ್ಕಂಥ ಎಲ್ಲ ಗಣ್ಯರನ್ನ, ಎಲ್ಲ ವಿದ್ಯಾರ್ಥಿ ಮಿತ್ರರನ್ನ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಹಾಗೇನೆ ಬಹುಶಃ ಕೃಷ್ಣರವರ ಅಭಿಮಾನಿಗಳು, ಬಹುಶಃ ಈ ತಾಲೂಕಿನಲ್ಲಿ ತಾಲೂಕು ಪಂಚಾಯಿತಿ ಅನೇಕ ಸದಸ್ಯರುಗಳು, ಜಿಲ್ಲಾ ಪಂಚಾಯಿತಿ ಅನೇಕ ಬಂದಿದ್ದಾರೆ. ಜಯರಾಮಣ್ಣ ಅವರು ತಾವು ವೇದಿಕೆ ಮೇಲೆ ತಮ್ಮನ್ನ ಆಹ್ವಾನ ಪತ್ರಿಕೆ ಹೇಳಿ ನಾವು ರಿಜಿಸ್ಟರ್ ಮಾಡಿದ್ದೇವೆ. ದಯಮಾಡಿ ಜಯರಾಮಣ್ಣ ರೈತ ಸಂಘದ ಮುಖಂಡರು, ಕೃಷ್ಣರವರ ಅಭಿಮಾನಿಗಳು, ಅವರ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಜಯರಾಮಣ್ಣ ಅವರು ದಯಮಾಡಿ ಹೇಳಿದ್ದಾರೆ. ಬಹಳ ಕೃಷ್ಣನಿಗೆ ಬಹಳ ಪ್ರಿಯವಾದವರು. ಯಾವಾಗಲೂ ಅವರ ಕಾರ್ಯದಕ್ಷತೆಗಳನ್ನ ಎಡೆಬಿಡದೆ ಇವತ್ತು ಸಮಾಜಕ್ಕೆ ಅರಿದವರೆಗೂ ಒಂದು ಸ್ವಾಗತ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಅಧ್ಯಕ್ಷರಲ್ಲಿ ಪ್ರಾರ್ಥಿಸ್ತಾ, ಮತ್ತೊಮ್ಮೆ ನಮ್ಮೆಲ್ಲರ ಭಾಗ್ಯ ಇವತ್ತು ಅನೇಕ ಕೃಷ್ಣ ಅವರ ಬಗ್ಗೆ ಹೆಚ್ಚಿನ ವಿಚಾರಗಳು. ಈ ಕಡೆ ನೋಡಿ ಸರ್. ಅಕ್ಕ ಇಲ್ಲಿ ನೋಡ್ರಕ್ಕ. ಭೂಕಳ್ಳಿ ಅವ್ರು ಬಂದಿಲ್ಲ ಅಂತ ಕಾಣುತ್ತೆ. ಅವರ ತಂದೆಯವರು ಭೂಕಳ್ಳಿ ಮಂಜು ಸರ್ ಅವರು ಬರಬೇಕು. ನಿಮ್ಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಕೇರ್ಪೇಟೆಗೆ ಈ ಸರಿ ಒಂದು ವಿಶೇಷ ಪ್ರತಿಭೆ ಬಂದಿದೆ. ಮುಂದೊಂದು ಹಾಗೆ ನಮ್ಮ ಪೌರ ಕಾರ್ಮಿಕರ ಕರ್ಪಮ್ಮನವರು
ಅತ್ಯಂತ ಕಡುಬಡ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ, ಯಾವುದೇ ಅಕ್ಷರ ಜ್ಞಾನ ಇಲ್ಲದೆ ಇರೋ ಕುಟುಂಬದಲ್ಲಿ ಇದ್ರೂ ಕೂಡ 2004ರಲ್ಲಿ ಕೇರ್ಪೇಟೆ ಪುರಸಭೆಯಲ್ಲಿ ಪೌರ ಕಾರ್ಮಿಕರಿಗೆ ಕೆಲಸವನ್ನು ಮಾಡ್ತಾ ಇದುವರೆಗೆ ಒಂದು ಕಂಪ್ಲೇಂಟ್ ದೂರು ತೆಗೆದುಕೊಳ್ಳುವ ರೀತಿಯಲ್ಲಿ ಕೆಲಸ. ಕಾರಣ ಅವರ ತಂದೆಯವರಿಗೆ ಆ ಪುರಸ್ಕಾರವನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಒಂದು ಗಟ್ಟಿಯಾದ ಚಪ್ಪಾಳೆ ತಟ್ಟದ ಮೂಲಕ ಅವರು ಅಭಿನಂದಿಸಬೇಕು ಅಂತ ಕೋರ್ಪಡ್ತಾರೆ. ಇಲ್ಲಿಗೆ ನಮ್ಮ ಎಲ್ಲ ಈ ವರ್ಷದ ಪುರಸ್ಕಾರಗಳು. ಎಷ್ಟು ಸಾಮಾನ್ಯ ಜ್ಞಾನದಿಂದ ದೂರ ಇರ್ತಾರೆ ಅಂತಕ್ಕಂಥ ಮಾತನ್ನ ಹಾಸ್ಯಭರಿತವಾಗಿ ಅತ್ಯಂತ ಪರಿಣಾಮಕಾರಿಯಾಗಿ ಪ್ರತಿನಿಧಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಈ ಮಣ್ಣಿನಲ್ಲಿ ರೂಪಿತವಾಗಿತ್ತು. ಪುಟ್ಟಣ್ಣನವರಿಗೆ ಕೊಡಲ್ಲ ಆ ಕ್ರೆಡಿಟ್, ನಾನು ಮಣ್ಣಿಗೆ ಕೊಡ್ತೇನೆ. ಒಬ್ಬ ದೊಡ್ಡಬೋರೆಗೂ, ಒಬ್ಬ ಚೌಡಯ್ಯನವರು, ಒಬ್ಬ ಶಂಕರೇಗೌಡರು, ಒಬ್ಬ ಮಾದೇಗೌಡರು, ಒಬ್ಬ ಸಿಂಗಾರಿಗೌಡರು, ಬೊಮ್ಮೇಗೌಡರು, ಇವನ್ ಎಸ್ ಟಿ ಕೃಷ್ಣಪ್ಪನವರು, ನಂಚೇಗೌಡರು ಎಲ್ಲರೂ ಕೂಡ ಮಣ್ಣಿನಿಂದ ಉದ್ಭವ ಆಗಿದೆ. ಮತ್ತೆ ಇವ್ರಿಗೆ ಯಾರಿಗೂ ಆಮೇಲೆ ಬಹಳ ವಿಚಿತ್ರ ನಮ್ಮ ಮಂಡ್ಯದವರು. ನಾನು ಬರೀ ಕ್ಯಾಲ್ಕುಲೇಟಿಕ್ ಸಿಂಪಲ್ ಮಾತಾಡ್ತೀನಿ. ಇವರಲ್ಲಿ ಹಿಂಗೆ ಅಂತ ಯಾರಾದ್ರೂ ಲೆಕ್ಕ ಹಾಕಿದ್ರೆ ಅವ್ರು ನೆಗೆದು ಹೋದ. ಯಾವಾಗ ಏನ್ ಮಾಡ್ತಾರೆ ಏನು ಗೊತ್ತಾಗಿಲ್ಲ. ಕೌಂಟಿಂಗ್ ಆದ್ಮೇಲೆಲ್ಲ ಬರ್ಕೊಡೋದು ಹಿಂಗೆ ಆಯ್ತು ಹಿಂಗೆ ಆಯ್ತು ಅಂತ. ಮೊದಲೇ ಗೊತ್ತಿದ್ದಾರೆ ಸ್ವಲ್ಪ ಯಾರಿಲ್ಲ ನಿಜ ಸತ್ತು ಇವರೇ, ಕಾಲ್ ನೋಡೋಣ ಅಂತ ಹೇಳೋರು ಇವರೇ, ಲಾಗ ಹಾಕ್ಸೋರು ಇವರೇ. ಪ್ರಜಾತಂತ್ರ ಅತಿ ಯಶಸ್ವಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಪ್ರದೇಶ ಭಾರತದ ಭೂಪಟದಲ್ಲಿ ಎಲ್ಲಾದ್ರೂ ಅದು ಮಾತ್ರ. ನಾನು ಯಾವ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದೇನೆ 6 ಬಾರಿ, ಅಲ್ಲಿ 45ರಿಂದ 48% ಒಕ್ಕಲಿಗರು ರೆಡ್ಡಿಗಳು. ನಾನು ಜಾತಿಯಿಂದ ಬ್ರಾಹ್ಮಣ, ವೃತ್ತಿಯಿಂದ ಒಕ್ಕಲಿಗ. ನಮ್ಮ ನಿಷ್ಠಾವಂತ ಕಾರ್ಯಕರ್ತರು ಬಹಳ ನಮ್ಮ ಮೇಲೆ ಪ್ರಾಣ ಇಟ್ಕೊಂಡಿರೋರು, ನನ್ನ ಆದರ್ಶಗಳನ್ನ ನೋಡಿ ನನ್ನ ಹಿಂದೆ 45 ವರ್ಷಗಳಿಂದ ಇರೋರು ಹೆದರ್ಕೊಂಡು ಹತ್ರ ಬಂದು, ಅಣ್ಣ ಅವರೆಲ್ಲ ಏನೋ ಮಾಡ್ತಾ ಇದ್ದಾರಂತೆ, ಅಣ್ಣ ಅವರೆಲ್ಲ ಅವ್ರೇನೋ ತೋರಿಸ್ತಾರೆ. ಆಯ್ತು ಬಿಡಪ್ಪ, ಕೌಂಟಿಂಗ್ ಆದ್ಮೇಲೆ ಹೇಳಿದೆ, ತೋರಿಸಿದ್ರಲ್ಲಪ್ಪ ಇಷ್ಟೇ ತೋರಿಸೋದು, ಇದಕ್ಕಿಂತ ಹೆಚ್ಚು ಏನು ತೋರಿಸೋದು. ದೇಶದ ಕಾನೂನನ್ನ ಗೌರವಿಸಿ ಆತ್ಮಸಾಕ್ಷಿಗೆ ಅನುಸಾರವಾಗಿ ಹೆಜ್ಜೆ ಇಟ್ಟಂತಹ ಮನುಷ್ಯನಿಗೆ ಪ್ರಬಲಸ್ಥರು ತೋರಿಸ್ತಾರೆ, ನಾವು ನೋಡ್ಬೇಕಾಗುತ್ತೆ. ನಾನು ನೋಡ್ತಾ ಇದ್ದೇನೆ, ವಯಸ್ಸು ಆಗಿರೋದ್ರಿಂದ, ವೈಯಕ್ತಿಕ ಜೀವನದಲ್ಲೂ ಸ್ವಲ್ಪ ಸೊರಗಿರೋದ್ರಿಂದ, ನಾನು ಒಬ್ಬ ಮನುಷ್ಯ, ನಾನೇನು ಅತಿಮಾನವ ಏನಲ್ಲ, ಅಜ್ಞಾತದಲ್ಲಿ ಬಿಟ್ಟಿದ್ದೇನೆ. ಯಾಕಪ್ಪ ಇಂಥ ಗೌರವಸ್ಥ ಸಮಾಜಕ್ಕೆ ನಮ್ಮ ಮುಖ ತೋರಿಸ್ಬೇಕು? ಅವ್ರು ಯಾಕೆ ಗೌರವಸ್ಥ ನಮ್ಮನ್ನು ನೋಡಿ ಅಸಹ್ಯ ಪಡ್ತಾರೆ? ನಮ್ಮ ಮುಖನೇ ತೋರಿಸದೆ ಹೋದ್ರೆ ಅವ್ರು ನೆಮ್ಮದಿಯಾಗಾದ್ರೂ ಇರ್ತಾರಲ್ಲ. ಅಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಆ ನೆಪ ಒಡ್ಡಿ ಬರದೇ ಇರಕ್ಕೆ ಆಗಲಿಲ್ಲ. ನಾನಾದ್ರೂ ಬದುಕಿದ್ದೀನಿ, ಮುಖ ತೋರಿಸ್ತಾ ಇಲ್ಲ. ಕೃಷ್ಣ ಅವ್ರ ಮುಖ ಕೂಡ ಇಲ್ಲ ನಮಗೆ ನೋಡ್ಲಿಕ್ಕೆ. ಆದ್ರೆ ಗೋಪಾಲ್ ಗೌಡ್ರ ಹಾಗೆ, ಹನುಮಂತಯ್ಯನವ್ರ ಹಾಗೆ, ಕಡ್ಗಾಳ್ ಮಂಜಪ್ಪನವ್ರ ಹಾಗೆ ಕೃಷ್ಣ ಅವರನ್ನ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕೋದು ಯಾವನಿಗೂ ಸಾಧ್ಯವಿಲ್ಲ. ನೀವು ಪದವಿಗಳು, ಬಿರುದುಗಳು, ಪ್ರಶಸ್ತಿಗಳು, ಪುರಸ್ಕಾರಗಳು 1000 ಮಾಡಿದ್ರು ಕೂಡ ಅದಕ್ಕೇನು ಬೆಲೆ ಇಲ್ಲ. ಬಹಳ ಕಠಿಣವಾದಂತಹ ಸನ್ನಿವೇಶದಲ್ಲಿ ನಾವು ಮಾತಾಡೋದು ಬಹಳ ಭಯ ನನಗೆ. ಕಾರಣ ಮೀಡಿಯಾ, ತಪ್ಪು ತಿಳ್ಕೊಬೇಡಿ, ಮೀಡಿಯಾ ಬಗ್ಗೆ ಅತ್ಯಂತ ಗೌರವ ಇದೆ ನನಗೆ. ಮೀಡಿಯಾ ನಮ್ಮ ಪ್ರಜಾಪ್ರಭುತ್ವದ ಬಹಳ ಪ್ರಮುಖವಾದಂತಹ ಅಂಗ. ಆದರೆ ನಾವು ಹೇಗೆ ಮತ್ತೆ ಹೇಳಿದೆ, ನನಗೆ ಭಯ ಅವ್ರಿಗೆ ಸಹಿ ಹಾಕಿ
ಸದನಕ್ಕೆ ಹೋದ್ರೆ ಹೊರಗೆಲ್ಲಾದ್ರೂ ಇದೇನಾದ್ರೂ ಗ್ರಾಚಾರ ಆಗ್ಬಿಟ್ರೆ ನನ್ನ ಮೇಲೆ ಕೇಸ್ ಹಾಕಿದ್ರೆ ನಾನು ಕೋರ್ಟಿಗೆ ಹೋಗ್ಬೇಕಲ್ಲಪ್ಪ. ಇಷ್ಟು ಹೇಳಿದ ಮೇಲೆ ಆ ಪಕ್ಷದವರು ಹೋಗ್ತಾರೆ. ಕೃಷ್ಣ ಅವರಿಗೆ ನನಗೆ ಒಂದು ವ್ಯತ್ಯಾಸ. ಕೃಷ್ಣ ಅವರು ನನಗಿಂತ ಹಕ್ಕು. ಗೋಪಾಲ್ ಅವರು ಉಳಿಬೇಕು, ಕೃಷ್ಣ ಅವರು ಉಳಿಬೇಕು. ಆದ್ರೆ ಗಾಳಿ ಜೋರಾಗಿದೆ, ಉಳಿಯೋದು ಬಹಳ ಕಷ್ಟ ಇದೆ. ಒಂದೊಂದು ಯಾವ ವಿಷಯವನ್ನು ನಾವು ತೆಗೆದುಕೊಂಡ್ರು ಬದುಕೋದು ಬಹಳ ಕಷ್ಟ ಇದೆ. ಈ ಕೆಟ್ಟ ದಿನಗಳಲ್ಲಿ ನಿಮಗೆ ಏನನ್ನೂ ಕೊಡದೇ ಇದ್ದಂತ ಒಬ್ಬ ಮನುಷ್ಯನನ್ನ, ಏನನ್ನೂ ಕೊಡದೇ ಇದ್ದ ಮನುಷ್ಯ ಅಂದ್ರೆ ನಿಮಗೆ ನಗದೇನು ಕೊಟ್ಟಿಲ್ಲ, ಬಹುಮಾನಗಳು ಕೊಟ್ಟಿಲ್ಲ, ಆಸ್ತಿ ಪಾಸ್ತಿಗಳು ಕೊಟ್ಟಿಲ್ಲ. ಅಧಿಕಾರದಲ್ಲಿ ಏನಿಲ್ಲ, ಕೆಲವು ಆದರ್ಶಗಳನ್ನು ನಿಮಗೆ ನೀಡಿದಂತಹ ಒಬ್ಬ ಮನುಷ್ಯನನ್ನ ನೀವು ನೆನಪು ಮಾಡ್ಕೊಂಡು ಇಷ್ಟು ಮಾತ್ರ ಸೇರಿದ್ರಿಂದ ಇದೇ ಸಾಕ್ಷಿ. ದೀಪ ಆರದಿಲ್ಲ, ಉಳಿಯುತ್ತೆ. ಜಯರಾಮ್ ಇಲ್ಲಿದ್ದಾರೆ. ಜಯರಾಮ್ ನನ್ನ ಪರಿಚಯ ಎಷ್ಟಿದೆ ಅಂತ ಗೊತ್ತಿಲ್ಲ. ಜಯರಾಮ್ ಬಗ್ಗೆ ನಾನು ಕೇಳಿ ನಂಜುಂಡಸ್ವಾಮಿ ಅವರನ್ನು ನಾವು ಮರೆಯೋದೇ ಸಾಧ್ಯ ಇಲ್ಲ. ಬೇರೆ ವ್ಯತ್ಯಾಸಗಳ ಅನಂತರದ ದಿನಗಳಲ್ಲಿ ಅವರವರ ಮಧ್ಯೆ ಏನೆಲ್ಲ ಬಂದಿದ್ರು ಕೂಡ ಒಂದು ಟೈ ಹಾಕೊಂಡು ಬೋ ಕಟ್ಕೊಂಡು ಸೂಟ್ ಹಾಕೊಂಡು ಬೆಂಗಳೂರಲ್ಲಿ ಇದ್ದಂತಹ ನಂಜುಂಡಸ್ವಾಮಿ ಅವರು ಹಳ್ಳಿಗೆ ಬಂದು ರೈತ ಸಂಘಗಳನ್ನು ಕಟ್ತಾರೆ. ರೈತ ಸಂಘ ಅಂದ್ರೆ ಮೊದಲನೇ ಸಾರಿಗೆ ಸರ್ಕಾರಿ ಕಚೇರಿಗಳಲ್ಲಿ ಭಯ ಪಡ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ, ರೈತರದೊಂದು ಸಂಘಟನೆ ಅಂತ. ಸ್ವಾಮಿ ಅವ್ರು ನೆನಪಿಲ್ಲ, ಅವ್ರು ಒಂದೇ ಟರ್ಮ್ ಮೆಂಬರ್ ಆಗಿ. ಪುಟ್ಟಣ್ಣನವ್ರು ನನಗೆ ಬಹಳ ಆತ್ಮೀಯರು. ಅವ್ರು ತೀರ್ಕೊಂಡಾಗ ಅದೇ ಕೆಲಸವಾಗಿ ಓಡ್ ಬಂದೆ, ನಾನು ಓಡಾಡ್ದೆ. ಸರ್ಟಿಫಿಕೇಟ್ ಬಂದ ಮೇಲೆ MLA ಯಾರಿಗೂ ಬಗ್ಗೋದಿಲ್ಲ, ಅವರೇ ಪಾಠಗಾರರು. ಅದನ್ನ ಜಾಣತನ ಮಾಡಿ ನನಗಂತ ಆ ಪಕ್ಷದ ಮುಖಂಡರಿಗೆ ನಾನು ಸದನದ ವೇಳೆ ಹೇಳಿದೆ, ನೋಡಿ ನಿಮ್ಮ ಸನ್ಮಾನ್ಯ ಸದಸ್ಯರು ಇಂಥವರು ಒಂದು ದಿವಸವೂ ಬಂದಿಲ್ಲ, ಅವ್ರಿಗೆ ಏನು ಒತ್ತಡ ಇದ್ರೆ ಏನೋ ಗೊತ್ತಿಲ್ಲ, 1 ಲಕ್ಷ ಗೊತ್ತಿಲ್ಲ. ಮೊಬೈಲ್ ಎಲ್ಲರೂ ಇರುತ್ತಲ್ಲ, ಆಕೆಯ ನಂಬರ್ ಅನ್ನು ಹೇಗೋ ಸಂಪಾದನೆ ಮಾಡ್ಕೊಳ್ತಾರೆ. ಯಾರು ಅಂತ ಫೋನ್ ತಗೊಂಡ್ರೆ ಆಕೆಗೆ ಹೇಳ್ತಾರೆ, ನೀನು ವಿಧವೆ ಆಗ್ತೀಯ ಅಂತ ಹೇಳ್ತಾರೆ. ನಮ್ಮವ್ರ ಸುದ್ದಿಗೆ ಬಂದ್ರೆ, ನಮ್ಮ ಶಾಸಕರ ಸುದ್ದಿಗೆ ಬಂದ್ರೆ ನಿನಗೆ ಹಿಂಗಾಗುತ್ತೆ. ಅವಳು ಹಳ್ಳಿ ಹೆಂಗಸು, ಯಾವತ್ತೂ ನನ್ನ ಕಾಲಲ್ಲಿ ಕೂತಿಲ್ಲ, ನನ್ನ ಪಿಎಗಳು ನೋಡಿಲ್ಲ, ಈಚೆಗೆ ಬಂದಿಲ್ಲ. ನಮ್ಮ ಊರಾಯ್ತು, ನನ್ನ ಮನೆ ಏನೋ ನಾನು ಏನಾದ್ರು ಅಂದಾಗ ಅನಿಸ್ಕೊಳ್ಳೋದು. ಅಟ್ಲೀಸ್ಟ್ ಅಮ್ಮನಂಗೆ ಹೆಚ್ಚು ಓದು ಇರಲಿಲ್ಲ, SLC ಅಷ್ಟೇ ಓದಿತ್ತು. ಮಾನ ಮರ್ಯಾದೆ ಬರುತ್ತೆ. ಹತ್ಕೊಂಡ್ಬಿಟ್ಟು ಅಯ್ಯೋ ನಾನೇ ಸಾಯಂಗಿದ್ದೀನಿ ಬಿಡಪ್ಪ, ಅವ್ರಿಗೇನು ಆ ಚಾನ್ಸ್ ಏನು ಸಿಗೋದಿಲ್ಲ ಅಂತ ಹೇಳ್ತೇನೆ. ಮಾಧ್ಯಮದ ಗೆಳೆಯರಲ್ಲಿ ವಿನಂತಿ ಮಾಡ್ತಾರೆ, ನಾವು ಮನುಷ್ಯರ ತಾನೆ, ಕೃಷ್ಣ ಅವರಾಗ್ಲಿ ನಾನಾಗ್ಲಿ, ನಾವು ಉಪ್ಪು ಖಾರ ತಿನ್ನೋರೇ ತಾನೆ. ದೇಶದ ಕಾನೂನನ್ನು ಗೌರವಿಸ್ಬೇಕಲ್ಲ. ಏನಾಗಿರುತ್ತೆ ನಮ್ಮ ವೈಯಕ್ತಿಕ ಬದುಕು, ಇನ್ನೊಬ್ರು ಮಾತಾಡ್ತಾರೆ, ಇವನ್ ಯಾವನು ಸ್ಪೀಕರ್, ಇವನಿಗೆ ತಲೆ ನೆಟ್ಟಿಲ್ಲ, ನಮ್ಮನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾನೆ, ಬರ್ಲಿ ಚುನಾವಣೆ ತೋರಿಸ್ತೀವಿ ಇವನಿಗೆ ಅಂತ ಹೇಳ್ತಾರೆ. ಏನ್ ತೋರಿಸೋದು ಚುನಾವಣೆಯಲ್ಲಿ? ಚುನಾವಣೆಗೆ ಮುಖಂಡರಿಗೆ ಏನ್ ಮಾರ್ಗ ಇರುತ್ತೆ? ಒಂದು ಗೆಲ್ಲೋದು ಅಸೆಂಬ್ಲಿ ಹೊಡೆದು, ಇಲ್ಲ ಸೋಲೋದು ತೋಟಕ್ಕೆ ಮಾಡೋದು, ಅಪಿನಿಯನ್ ಕೆಲಸ, ಬೇರೆ ಏನು? ದೇವರ ಸೋತ ನಿಂಗೆ ನಿನ್ನ ಸರ್ಟಿಫಿಕೇಟ್ ನಿನ್ನ ಅಸೆಂಬ್ಲಿ, ರಿವರ್ಸ್ ಆಗಿದ್ರೆ ನೀನು ಪಟ್ಟ ಸರ್ಟಿಫಿಕೇಟ್ ಅವ್ರ ಅಸೆಂಬ್ಲಿ. ವ್ಯತ್ಯಾಸ ಏನಾಗುತ್ತೆ? ಯುದ್ಧಕ್ಕೆ ಹೋದವನಿಗೆ ಏನಾಗುತ್ತೆ? ಗೆದ್ದರೆ ಸಿಂಹಾಸನ,
ಸೋತ್ರ ಸ್ವರ್ಗ ಅಷ್ಟೇ ಅಲ್ಲ. ನಾನು ಒಕ್ಕಲಿಗರು ಒಂದು ವೇಳೆ ಜಾತಿವಾದಿಗಳಾಗಿದ್ರೆ ನಾನು ಆ ಸಲ ಹೆಂಗೆಲ್ಲಕ್ಕಾಗ್ತಿತ್ತು? ಈಗ ಸೋತಿದ್ದು ನಾವು ಈ ಒಕ್ಕಲಿಗರು ಜಾತಿವಾದಿಗಳು ಅಲ್ಲ. ಈ ಕೆಲವರೆಲ್ಲ ಅದು ಇದು ಅಂತ ಅದೆಲ್ಲ ಇಡೀ ಸಮುದಾಯಕ್ಕೆ ಮಾಡ್ತಕ್ಕಂಥ ಅಪಮಾನ. ಕುವೆಂಪು ಅಂತ ಪುಣ್ಯಾತ್ಮನಿಗೆ ಜನ್ಮ ಕೊಟ್ಟಂತಹ ಸಮಾಜ ಇದು. ಹನುಮಂತಯ್ಯನಂತ ಆಡಳಿತಗಾರನಿಗೆ ಜನ್ಮ ಕೊಟ್ಟಂತಹ ಸಮಾಜ ಇದು. ಯಾಕೆ ನೆನಪು ಮಾಡ್ಕೊಳ್ತಿಲ್ಲ ನಾವು ಅವ್ರನ್ನೆಲ್ಲ? ಯಾಕೆ ಅವ್ರನ್ನೆಲ್ಲ ಸಣ್ಣವರನ್ನ ತೋರಿಸ್ಬೇಕು? ಒಬ್ಬ ರಮೇಶ್ ಕುಮಾರ್ ಇವತ್ತು ಕರ್ನಾಟಕ ವಿಧಾನಸಭೆಗೆ 6 ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಆರಿಸಿ ಬರಬೇಕಾಗಿದೆ. 48% ಜನ ಇರ್ತಕ್ಕಂಥ ಸಮುದಾಯ ನನಗೆ ವಿರೋಧ ಮಾಡಿ ನಮ್ಮ ಕೆಲವರು ವಿರೋಧವೇ ನನಗೆ. ಆದ್ರೆ ನನ್ನ ಜೊತೆಗೆ ಇರೋರು ಇದ್ದಾರೆ. ಸಾರಾ ಸಗಟು ಯಾರ ಮೇಲೂ ಹೇಳಕ್ ಬರೋದಿಲ್ಲ ನಾವು. ಕೃಷ್ಣ ಅವರು ಜಾತ್ಯತೀತರಾಗಿದ್ರು ಅನ್ನೋ ಮಾತನ್ನು ನೀವು ಹೇಳಿದ್ರಿ. ಕಾರಣ ಇಷ್ಟೇ, ಒಕ್ಕಲಿತನದ ವಿಚಾರ ಬಂದಾಗ, ಒಕ್ಕಲಿಗರ ವಿಚಾರ ಬಂದಾಗ ಅದು ಜಾತಿಯ ವಿಚಾರ ಅಲ್ಲ, ವೃತ್ತಿಯ ವಿಚಾರ, ರೈತರಿಗೆ ಬರ್ತಕ್ಕಂಥ ಕಷ್ಟದ ವಿಚಾರ. ಅಲ್ಲಿ ಯಾರು ದುಡ್ಡು ತಿಂದು ಸಿಕ್ಕಾಕೊಂಡ್ರೆ ಎಕ್ಸೈಸ್ ಇನ್ಸ್ಪೆಕ್ಟರ್ಗೆ ನಮ್ಮ ಮಕ್ಕಳಿಗೆ ಏನಾದ್ರು ಮಾಡಿ ರೀಇನ್ಸ್ಟೇಟ್ ಮಾಡಿ ಅಂದ್ರೆ ನಾನು ಅದನ್ನು ವಿರೋಧ ಮಾಡ್ತೀನಿ. ಜನ ಕ್ಯೂನಲ್ಲಿ ನಿಂತು ಓಟ್ ಕೊಟ್ಟಿದ್ದು ದುಡ್ಡು ತಿಂದು ಸಿಕ್ಕಾಕೊಂಡು ಎಕ್ಸೈಸ್ ಇನ್ಸ್ಪೆಕ್ಟರ್ನ ರೀಇನ್ಸ್ಟೇಟ್ ಮಾಡಿಸ್ತಾರೆ. ನಿಜ ಕರೆಕ್ಟ್ ಆಗಿರೋದು ಕೊಡದೆ ಹೋದ್ರೆ ಅಸೆಂಬ್ಲಿ ನಡೆಯಕ್ಕೆ ಬಿಡೋದಿಲ್ಲ ಅಂತಂದ್ರೆ ಅದು ಒಕ್ಕಲಿಗಿರ್ತಾನೆ. ಯಾವುದನ್ನ ಯಾವುದಕ್ಕೆ ಬಳಸಬೇಕು ಅದಕ್ಕೆ ಬಳಸಬೇಕು. ಅಣುವಿಜ್ಞಾನಿಗಳು ಕಂಡಿದ್ದಂತ ಅಣುಬಾಂಬನ್ನ ಹಿರೋಶಿಮಾ ನಾಗಸಾಕಿಯಲ್ಲಿ ಬಿಸಾಕಿದ್ರೆ ಏನಾಯ್ತು? ದುರಂತ ಆಗುತ್ತೆ. ಕೆಲವು ಸಮಸ್ಯೆಗಳನ್ನೆಲ್ಲ ನಾವೀಗ ಇಲ್ಲಿ ಚರ್ಚೆ ಮಾಡಿ ವಾದ ಮಾಡ್ಕೊಳ್ತಾ ಹೋದ್ರೆ ಅದಕ್ಕೆ ನಮ್ಗೆ ಉತ್ತರ ಸಿಗಲ್ಲ. ಪ್ರತಿ ಅಸೆಂಬ್ಲಿಗೆ ಆರಿಸಿ ಬರ್ತಕ್ಕಂಥವ್ರಿಗೆ 80 ಜನಕ್ಕೆ ಕಡಿಮೆ ಇಲ್ಲದಂತೆ ತಮ್ಮನ್ನು ತಾವು ಪರಿಚಯ ಮಾಡಿಸ್ಕೊಳ್ಳೋದು ವೃತ್ತಿ ಏನಂದ್ರೆ ವ್ಯವಸಾಯ ಕೃಷಿ ಅಂತ ಕೊಡ್ತಾರೆ. 80% ಜನ ಕೃಷಿಕರೇ. ರೈತರ ಗತಿ ಹಿಂಗ್ಯಾಕಾಗಿದೆ ಅಂದ್ರೆ ಪೋಷಾಕಿಗರು ಕೃಷಿಕರು ಬೇರೆ, ಕೃಷಿಕರಾಗೇ ಇದ್ದು ಜನರ ಮಧ್ಯೆ ಇದ್ದು ಅಲ್ಲಿವರೆಗೆ ತಲುಪಿದವರೇ ಬೇರೆ. ಈಗ ಅವರ ಅನುಭವವನ್ನು ಅವ್ರು ಹೇಳಿದರು. ನಮ್ಮ ಭಾಗದಲ್ಲಿ ನಾನು ಶ್ರೀನಿವಾಸಪುರ, ನಿಮ್ಮ ಕರ್ನಾಟಕದ ಭೂಪಟ ತೆಗೆದುಕೊಂಡು ಕರ್ನಾಟಕದ ಭೂಪಟ ಶ್ರೀನಿವಾಸಪುರ ಕಂಚೆ ಅಲ್ಲಿಂದ ಆಚೆಗೆ ಆಂಧ್ರ. ನನ್ನ ತೋಟ ನನ್ನ ಭೂಮಿ ಎಲ್ಲ ಏನಿದೆ ಅದು ಆಂಧ್ರಕ್ಕೆ ಒಂದು 5-6 ಕಿಲೋಮೀಟರ್ ಈಚೆ ಇದೆ. ನಾವೆಲ್ಲ ಮಾತೃಭಾಷೆ ತೆಲುಗು ಭಾಷೆ ಮಾತನಾಡ್ತೇವೆ. ಕನ್ನಡ ಕೂಡ ನಾವು ಬಹಳ ಪ್ರಯತ್ನ ಪಟ್ಟು ಉಚ್ಚಾರಣೆ ತಪ್ಪು ಮಾಡಿದೆ, ವ್ಯಾಕರಣಬದ್ಧವಾದ ತಪ್ಪುಗಳು ಮಾಡಿದೆ, ಸರಳವಾದ ಕನ್ನಡದಲ್ಲಿ ಮಾತಾಡೋದಕ್ಕೆ, ಇಂಗ್ಲಿಷನ್ನು ಮಾತಾಡೋದಕ್ಕೆ ಪಟ್ಟಷ್ಟೇ ಪ್ರಯಾಸ ನಾವು ಕನ್ನಡದಲ್ಲೂ ಮಾತಾಡೋದಕ್ಕೆ ಪಡಬೇಕಾದಂತಹ ಸ್ಥಿತಿ ನಮ್ಮದು. ಟೊಮೆಟೊ ಬೆಳಿತೀವಿ, ಅದು ಟೊಮೆಟೊ ಬೆಳೆಯೋದು ನಮ್ಮ ರೈತರಿಗೆ ಹೇಗಾಗಿದೆ ಅಂದ್ರೆ ಲಾಟ್ರಿ ತರ ಆಗ್ಬಿಟ್ಟಿದೆ. ಒಂದು ಸಲ ದುಡ್ಡು ಮಾಡ್ತಾರೆ, ಮತ್ತೆ 5 ಸಲ ಕಳೀತಾರೆ. ಬಟ್ ಅವ್ನು ಬೇರೆ ಹೋಗೋದೇ ಇಲ್ಲ, ಟೊಮೆಟೊಗೂ ಹೋಗ್ತಾರೆ. ಬೇರೆ ಬೇರೆ ಎಲ್ಲ ಮಾಡುವವರಿಗೆ ಎಲ್ಲರಿಗೂ ಪಕ್ಕದಲ್ಲೇ ಸಮಾನಾಂತರವಾಗಿ ಆ ವಿಚಾರದಲ್ಲಿ ಸಂವಿಧಾನವನ್ನು ಅತ್ಯಂತ ಗೌರವವಾಗಿ ನಾವು ಪಾಲಿಸ್ತೇವೆ. ಎಲ್ಲರೂ ಸಮಾನರೇ. ಸ್ಪೀಕರ್ ಒಬ್ಬರು ಮಾತ್ರ. ನಾನು ಮೊದಲನೇ ಸಲ ಸ್ಪೀಕರ್ ಆದಾಗ ನನಗೆ 43 ವರ್ಷ ವಯಸ್ಸು. ಸ್ಪೀಕರ್ ಆಗಿ ಮಾಡಬೇಕಾಗಿದ್ರೆ ನಮ್ಮ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರನ್ನ ಮಂತ್ರಿ ಮಾಡಬಾರದು, ಮಾಡಿದ್ರೆ ಕೆಲವು ಅಪಾಯಗಳು ಬರುತ್ತೋ, ಆದ್ರೆ ಏನನ್ನೂ ಮಾಡಿದ್ರೆ ತಪ್ಪಿಸಕ್ಕೂ ಆಗೋದಿಲ್ವೋ, ಅಥವಾ ಇನ್ನೇನು ಮುಗೀತೀವಿ ಲಂಚ ಆಗ್ತಾ ಬಂದಿದೆ ಅಂತ ಅನ್ನೋರಿಗೆ
ಯಾವ ವಿಧವಾದ ತೊಂದರೆ ಇಲ್ಲದೆ ಇರ್ತಕ್ಕಂಥ ಮನುಷ್ಯನ ಹುಡುಗಿ ಅವನು ಹಾಕ್ರಿ ಅಲ್ಲಿ ಅಂತ ಎಷ್ಟು ವಿಪರ್ಯಾಸ ಕೂಡಿಸಿದಾಗ ಒಂದು ಹೊಗಳ್ತಾರೆ, ಒಂದು ಹೊಗಳ್ತಾರೆ. ಇಂಥ ದೊಡ್ಡ ಮನುಷ್ಯ ಇನ್ಯಾರೂ ಇಲ್ಲ, ಇಂಥ ಯೋಗ್ಯಸ್ಥ ಇನ್ಯಾರೂ ಇಲ್ಲ, ಇಂಥ ಪ್ರಾಮಾಣಿಕ ಈ ಸದನದಲ್ಲಿ ಇಲ್ಲ. ಆದ್ರಿಂದಲೇ ಇಲ್ಲಿ ಬೇಡ ಅಂತ ಅಲ್ಲಿ ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಕೂತ ಮೇಲೆ ಕಣ್ಣೆರಡೇ ಇರೋದು, ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು, ಸಮಾನವಾಗಿ ನೋಡ್ತಾ ನೋಡ್ತಾ ಕಣ್ಣು ಹೊಡಿಬೇಕು, ತಪ್ಪು ಮಾಡಿದ ಮಂತ್ರಿನೂ ರಕ್ಷಣೆ ಮಾಡಬೇಕು, ಸಮರ್ಥನಲ್ಲದೆ ಇರೋರನ್ನು ಸಮರ್ಥಿಸ್ಕೋಬೇಕು, ಅವರಿಗೆ ಸಾಧ್ಯತೆಯವರು ಸರ್ಕಾರವನ್ನು ನಾವು ಉಳಿಸ್ಬೇಕು. ಇದೆಲ್ಲ ಆದ್ಮೇಲೆ ಇವರು ಬರೀತಾರೆ, ಇಂಥ ಅಧ್ಯಕ್ಷ ಯಾವ ಇರಲಿಲ್ಲ ಹಿಂಗೆಲ್ಲ ಮಾಡಿದ್ರೆ ಇವರು ಬರೀತಾರೆ. ಮನೆಗೆ ಹೋದ್ಮೇಲೆ ಹೆಂಡತಿ ಊಟ ಬಡಿಸೋಕೆ ಕೇಳ್ತಾರೆ, ಈ ಮಾತ್ರಕ್ಕೆ ಯಾಕೆ ಬೇಕು ನೋಡೋರು ಬಂದಿರೋದು ಅಂತ ಊಟ ಬಡಿಸೋದು ಪೇಪರ್ ನಮ್ಮ ಮುಂದೆ ಇರ್ತಾರೆ. ಅವ್ರು ಪಾಂಡವಪುರದ MLA ಆಗಿ ಮಾತಾಡ್ತಾ ಇರಲಿಲ್ಲ, ಮೇಲ್ಕೋಟೆ MLA ಮಾತಾಡ್ತಾ ಇರಲಿಲ್ಲ. ಇಡೀ ಮಂಡ್ಯವೇ ಎದ್ದು ಮಾತಾಡ್ತಾ ಇದೆಯೇನೋ, ಮಂಡ್ಯದ ನೆಲ ಮಾತಾಡ್ತಾ ಇದೆಯೇನೋ ಅನ್ನೋ ಅಭಿಪ್ರಾಯ. ಆ ಗ್ರಾಮ್ಯ ಭಾಷೆ, ಆ ಮಾರ್ಮಿಕವಾದಂತಹ ಅರ್ಥ, ವ್ಯಂಗ್ಯ, ಆ ಸಿಟ್ಟು ಬಹುಶಃ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ಮೆರುಗು ತಂದವರು. ನನಗೆ ಬಹಳ ಆತ್ಮೀಯರವರು. ಒಂದ್ಸಲ ಸೋತೋದಾಗ ನಾವು ಸೋತೋರಿದ್ದೆ, ಎಲ್ಲೋ ಹೋಟೆಲ್ ಸಿಕ್ಕಿತ್ತು. ಏನ್ ಪುಟ್ಟಣ ಹಿಂಗಾಗುತ್ತೆ ಅಂದ್ರೆ, ಸರ್ ಹೆಲ್ಮೆಟ್ ಇಷ್ಟು ಕೆಲಸ ಮಾಡ್ಬಿಡ್ತು ಸರ್. ನನಗೆ ಏನ್ ಹೆಲ್ಮೆಟ್ ಅಂತಂದ್ರೆ, ಮೇಲುಕೋಟೆ ದೇವರಿಗೆ ಆ ಚಿನ್ನದ ಕಿರೀಟ ಇರ್ತಲ್ಲ, ಅದ್ರ ಬಗ್ಗೆ ತಮಾಷೆಯಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿ, ಏನಕ್ಕೆ ದೇವರಿಗೆ ಆ ಹೆಲ್ಮೆಟ್ ಹಾಕಿಕೊಯ್ತೀರಿ, ನಮ್ಮ ರೈತರಿಗೆಲ್ಲ ಸಹಾಯ ಮಾಡ್ರಿ ಅಂತ ಮಾತಾಡಿ, ದೇವರ ವಿರುದ್ಧ ಮಾತಾಡಿದಂತ ಒಂದೇ ವಿಚಾರವನ್ನು ಹೇಳಿ ಹೇಳಿ ದೇವರ ಹೆಸರಲ್ಲೇ ಮುಗಿಸ್ಬಿಡ್ತಾರೆ. ಆದ್ರೆ ಆ ಮಾತಿಗೆ ಅರ್ಥ ಎಷ್ಟಿದೆ ನೋಡಿ. ಈ ಬುದ್ಧಿಜೀವಿಗಳ ಬಗ್ಗೆ ಮಾತಾಡಿದ್ರೆ ಅಸೆಂಬ್ಲಿಯಲ್ಲಿ ಒಂದ್ಸಲ ಇಬ್ಬರು ಗಂಡ ಹೆಂಡತಿ ಪ್ರೊಫೆಸರ್ಸ್ ಇಬ್ರು ಮಾರ್ಕೆಟ್ ಹೋಗ್ತಾರೆ ಎಲ್ಲ ತರಕಾರಿ ಹಣ್ಣು ತಗೊಳಕ್ಕೆ. ಅವ್ರು ಎಲ್ಲ ತಗೊಂಡು ಟೊಮೆಟೊ ಕೆಳಗಾಕಿ ಅದ್ರ ಮೇಲೆ ತೆಂಗಿನಕಾಯಿ ಬೇರೆ ತರಕಾರಿಗಳನ್ನ, ಪಾಪ ಆ ಅಮ್ಮ ಹೇಳ್ತಾಳೆ ತರಕಾರಿ ಮಾಡೋ, ತಪ್ಪು ನೀವು ಮಾಡ್ತಾ ಇರೋದು, ಫಸ್ಟ್ ತೆಂಗಿನಕಾಯಿ ಬೇರೆ ತರಕಾರಿ ಮೇಲೆ ಟೊಮೆಟೊ ಹಾಕೊಳ್ಳಿ ಅಂತಂದ್ರೆ, ನೀನು ಬಹಳ ಗೊತ್ತು ಕೂತ್ಕೊ, ನಾವಿಬ್ರು ಪ್ರೊಫೆಸರ್ಸ್ ಅಂತ ಹೇಳಿ, ಓ ನೀವು ಪ್ರೊಫೆಸರ್ಸ್ ಹಂಗಾದ್ರೆ ಕರೆಕ್ಟ್ ನೀವು ಹಾಕಿ. ಇದು ನನ್ನ ಮಾತುಗಳಲ್ಲ, ಇದು ಪುಟ್ಟಣ್ಣಯ್ಯನವರ ಅಸೆಂಬ್ಲಿಯಲ್ಲಿ ಆಡಿದ ಮಾತು. ಅಂದ್ರೆ ಬುದ್ಧಿಜೀವಿಗಳು ಪ್ರಾಮಾಣಿಕವಾಗಿ ಇದ್ದು ಮುಂದೆ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಸಹಕಾರ ಯಾರಿಂದ ಬೇಕು ಗೊತ್ತಾ? ಫಸ್ಟ್ ಮನೆಯವರಿಂದ ಬೇಕು. ಅಮ್ಮ ಒಂದು ವೇಳೆ ಬೇರೆ ಸ್ವರೂಪವನ್ನೇ ಪಡ್ಕೊಂಡಿದ್ದು, ನನಗೆ ಸರ ಬೇಕು ಅಂತ ಕೇಳಿದ್ರೆ ಅಥವಾ ವಜ್ರ ಬೇಕು ಅಂತ ಕೇಳಿದ್ರೆ ಒಂದ್ ದಿವಸ ಇಲ್ಲ ಅಂತ ಹೇಳ್ಬೋದು, ಎರಡನೇ ದಿವಸ ಜಗಳಕ್ಕೆ ಬಿಡ್ಬೋದು, ಮೂರನೇ ದಿವಸ ಅವ್ರಿಗೆ ಏನ್ ಮಾರ್ಗ, ಉಪವಾಸ ಇರಬೇಕು, ಇಲ್ಲ ಬಿಡುಗಡೆ ಮಾಡಬೇಕು. ಕೌಟುಂಬಿಕ ಜೀವನದಲ್ಲಿ, ವೈಯಕ್ತಿಕ ಜೀವನದಲ್ಲಿ ಸಾಧ್ಯ, ರಾಜಿ ಆಗ್ಬೇಕು. ಅಲ್ಲಿ ಪ್ರಾರಂಭ ಆಗುತ್ತೆ. ಹೆಂಡತಿ ಮಕ್ಕಳಿದ್ರೆ ಮಕ್ಕಳು, ಇವ್ರಿಗಿಂತ ಪವರ್ಫುಲ್ ಹೆಂಡತಿ ಅಣ್ತಮ್ಮಂತಿದ್ರೆ ಬಾಮ ಕೇಳ್ತಾರಲ್ಲ ಅವರು ಅಣ್ತಮ್ಮರು. ಆಮೇಲೆ ನಮ್ಮ ಕಾರ್ ಓಡಿಸೋ ಡ್ರೈವರ್, ನಮಗೆ ಅಡಿಗೆ ಮಾಡುವಾಗ ಕುಕ್ಕು, ಇವರನ್ನೆಲ್ಲ ಮೀರಿದವನು ಮಹಾನ್ ಭಾವ ನಮ್ಮ PA ಮೇಲೆ PS,
ನಾವು ಬೆಳಗ್ಗೆ ಆಗಿ ಸಾಯಂಕಾಲ ಆಗುವವರೆಗೆ ಅಧಿಕಾರದಲ್ಲಿದ್ದಾಗ 1 ನಿಮಿಷ ನಿದ್ದೆ ಮಾಡಕ್ಕೆ ಮೊದಲು ಲೆಕ್ಕ ಹಾಕಬೇಕು. ಇವರು ಯಾರಾದ್ರೂ ಈ ಒತ್ತಡದಲ್ಲಿ ಪ್ರವೇಶ ಮಾಡಿದ್ದಾರ, ಯಾರಾದ್ರೂ ಮೂಗು ತೋರಿಸಿದ್ದಾರ, ನಾನೆಲ್ಲಾದ್ರೂ ತಪ್ಪು ಮಾಡಿದ್ದೀನ, ಬೆಳಗ್ಗೆ ನನಗೆ ಮತ್ತೆ ಮುಖ ತೋರಿಸಕ್ಕೆ ಯೋಗ್ಯತೆ ಇದೆಯಾ, ಅರ್ಹತೆ ಇದೆಯಾ ಅಂತ ಪ್ರಶ್ನೆ ಮಾಡ್ತಾರೆ. ಅದು ಅನುಭವಿಸೋರಿಗೆ ಮಾತ್ರ ಗೊತ್ತಾಗುತ್ತೆ. ಆಮೇಲೆ ಚೇರ್ಗಳೆಲ್ಲ ಒಂದೇ ಹಾಕದ್ದು ಅಸೆಂಬ್ಲಿಯಲ್ಲಿ, ಪ್ರಾಮಾಣಿಕರಿಗೆ ಅಪ್ರಾಮಾಣಿಕರಿಗೆ, ಜನಪರವಾಗಿರೋರಿಗೆ, ಜನರಿಗೆ ವಿರೋಧಿ ಇರೋರಿಗೆ ಕೆಲಸ. ಬೆಂಗಳೂರು ಗಾಂಧಿನಗರಕ್ಕೆ ಹೋಗ್ಬಿಟ್ರೆ ಬೆಂಡೆಕಾಯಿ, ಸೋರೆಕಾಯಿ, ಹೀರೆಕಾಯಿ, ಹಾಗಲಕಾಯಿ ಎಲ್ಲವೂ ಕೂಡ ಅವನ ತಡು ಪೇಪರಲ್ಲಿ ಪ್ರಿಂಟ್ ಮಾಡಿ ಕವರ್ ಮಾಡಿಟ್ಟಿರ್ತಾನೆ. 100 ಗ್ರಾಮ್ಗೆ 700 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ, ಕೆಲವೆಲ್ಲ ಲಕ್ಷ ರೂಪಾಯಿಗಳು ಆಗ್ತಾರೆ. ಬಹಳ ಅವನಿಗೆ ಕಾಳಜಿ ರೈತರ ಬಗ್ಗೆ. ಆ ಬೀಜ ಮಾರೋವಲ್ಲೇ ಹೇಳ್ತಾನೆ ಇದಕ್ಕೆ ರೋಗ ಏನೇನು ಬರುತ್ತೆ ಅಂತ. ಅಂದ್ರೆ ರೋಗ ಬರೋ ಬೀಜವನ್ನೇ ನಮ್ಗೆ ಮಾರಾಟ ಮಾಡ್ತಾನೆ. ನಾವು ಹೋಗಿ ನಮಗೆ ಬಿತ್ತನೆ ಬೀಜದ ಕಲ್ಪನೆನೇ ಬೇರೆ. ನಮ್ಮಲ್ಲಿ ಲಿಮಿಟೆಡ್ ಆಗಿ ಕೆರೆಗಳ ಹತ್ರ ಭತ್ತ ಬೆಳ್ಕೊಳ್ತಿದ್ವಿ, ಬೇರೆ ಇರ್ತದೆ. ಕೆಲವು ರೈತರು ಪ್ರತಿಷ್ಠಿತರಾಗಿ ಅವನ ಹತ್ರ ಬಿತ್ತನೆ ಬೀಜ ಚೆನ್ನಾಗಿರ್ತದೆ, ಮಾರಾಟ ಮಾಡ್ತಾ ಇರಲಿಲ್ಲ. ಅವರು ಬದಲಿಗೆ ತಗೊಳ್ತಾರೆ. ನಾವೇನ್ ತಗೊಳ್ತೀವಿ ಅದು 4% ಹಾಕಿ ಕೊಡ್ಬೇಕು. ಏನ್ ಗ್ಯಾರಂಟಿ ಇದೆ ನಮ್ಮ ರೈತರಿಗೆ? ಈಗ ಹಳ್ಳಿಗಳಲ್ಲಿ ನಮ್ಮ ರೈತರ ಮಕ್ಕಳೇ ಇದ್ರಲ್ಲಿ ಚೆನ್ನಾಗಿ ನೆಮ್ಮದಿಯಾಗಿ ಬದುಕ್ತಾ ಇರೋರು ಯಾರು ಅಂದ್ರೆ ಗೊಬ್ಬರ, ಕ್ರಿಮಿಕೀಟಗಳು ಮಾರತಕ್ಕಂಥವ್ರು. ಅವರನ್ನು ಬಿಟ್ರೆ ಬಾರ್ ನಡೆಸೋರು ಎಲ್ಲ ನಮ್ಮ ಹುಡುಗರು. ದಾಬಾಗಳು ಚೆನ್ನಾಗಿ ನಡೆಯುತ್ತೆ. ಕೃಷ್ಣ ಅವರ ಪ್ರತಿಷ್ಠಾನವೂ ಇರಬೇಕು, ದಾಬಾನೂ ಇರಬೇಕು, ನಾನು ಇರಬೇಕು, ನೀವು ಇರಬೇಕು, ಪ್ರಜಾಪ್ರಭುತ್ವ ಇರಬೇಕು, ಗಾಳಿ ಬೀಸಬೇಕು, ದೀಪ ಆರಬಾರದು. ನಾವು ಸೋಲುವವರಲ್ಲ, ಗೆಲ್ಲುವ ನಿರೀಕ್ಷೆಯಲ್ಲೇ ನಾವಿರ್ತೇವೆ. ಕಾರಣ ಸೋಲು ವೈಯಕ್ತಿಕವಾಗಿ ಕೃಷ್ಣ ಅವರಿಗೆ ನನಗೆ ಸಂಬಂಧಿಸಿದ್ದಲ್ಲ, ಸೋಲು ಜನರಿಗೆ ಸಂಬಂಧಿಸಿದ್ದು. ನಮ್ಮ ಗೆಲುವು ಕೂಡ ಜನರಿಗೆ ಸೇರಿದ್ದು. ಒಬ್ಬ ರಾಜರು ಎಷ್ಟೋ ಸಲ ನನ್ನ ಹತ್ರ ಮಾತಾಡಿದರೆ, ಗುರುಗಳೇ ನಾನು ಅಧಿಕಾರದಲ್ಲಿದ್ದಾಗಲೇ ಕೃಷ್ಣರಾಜಪೇಟೆ ಭವನ ಕಟ್ಟಬೇಕು, ನಮ್ಮ ಸ್ಪೀಕರ್ ಕೃಷ್ಣ ಅವ್ರ ಮೇಲೆ ಒಂದು ಬಹಳ ಅಭಿಮಾನ ಇದೆ, ಕಟ್ಟಬೇಕು ಅಂತ ಬಹಳ ಒತ್ತಡ ಆಗ್ತದೆ. ಇವತ್ತು ಸೈಟ್ಗೆ ಬೇಕಾದಂತ ಒಂದು ಎಲ್ಲ ದಾಖಲೆಗಳು ಅಲ್ಲಿ ಹೋಗಿ ನಿಲ್ಲಕ್ಕೆ ಸಹಾಯ ಮಾಡಿದಾಗ ನಾವು ಅವ್ರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳೋಣ. ಸ್ಪೀಕರ್ ಕೃಷ್ಣ ಭವನ ಅಂತ ಇದಕ್ಕೆ ಇರಬೇಕು. ಸ್ಪೀಕರ್ ಕೃಷ್ಣ ಭವನ ಅಂತ ಇಟ್ರೆ ಆ ಸ್ಪೀಕರ್ ಹುದ್ದೆಗೆ ಒಂದು ಗೌರವ ಸಿಗುತ್ತೆ, ಕೆಆರ್ಪೇಟೆಗೆ ಒಂದು ಗೌರವ ಸಿಗುತ್ತೆ. ನಮ್ಮ ಕೃಷ್ಣರವ್ರನ್ನ ಸದಾಕಾಲ ಈ ಭಾಗದ ಜನರು ಅಟ್ಲೀಸ್ಟ್ ಒಂದು ಗೌರವ ಕೊಡ್ಲಿಕ್ಕೆ, ನೆನಪು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ನಾನು ಮಾನ್ಯ ಶಾಸಕರಿಗೆ ವಿನಂತಿ ಮಾಡ್ಕೊಳ್ತೀನಿ. ಸರ್, ದಯವಿಟ್ಟು ಇದನ್ನ ಭಾರವಾಗಿ ತಾವು ತಗೋಬೇಕು. ಆಸ್ ಎ ರೆಸ್ಪಾನ್ಸಿಬಿಲಿಟಿ ಅನ್ನೋ ಒಂದು ಅರ್ಥದಲ್ಲಿ ತಗೊಂಡು ಇದಕ್ಕೊಂದು ಸಹಾಯ ಮಾಡ್ಬೇಕಾಗುತ್ತೆ. ಯಾಕೆಂದ್ರೆ ನೋಡಿದ್ರಿ, ಇಡೀ ವಯಸ್ಸಲ್ಲಿ ನನ್ನ ಕಚೇರಿಗೆ ಬರ್ತಾರೆ, ಏನೇನೋ ತಪ್ಪು ಮಾಹಿತಿ ತರ್ತಾರೆ, ಒಬ್ರಿಗೊಬ್ರು ಅಧಿಕಾರಿಗಳು ಸಹಾಯ ಮಾಡಲ್ಲ, ಏನೇನೋ ಮಾಹಿತಿ ಕೊಡ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಮತ್ತೆ ವಾಪಸ್ ಬರುತ್ತೆ ಫೈಲು, ಮತ್ತೆ ಬರುತ್ತೆ. ಹಾಗೆ ಇಷ್ಟಕ್ಕಾಗಿ ಅದೆಲ್ಲ ಆಗಿ ಕಟ್ಟಡವನ್ನು ಕೂಡ ಕಟ್ಟಬೇಕಾಗಿತ್ತು. ನಾವು ಆಡಳಿತಾತ್ಮಕ ತೊಂದರೆಗಳಿಂದ ಅದು ನಿಧಾನ ಆಗಿದೆ. ಮುಂದಿನ ದಿನಗಳಲ್ಲಿ ಮಾನ್ಯ ಶಾಸಕರಿಂದ ಲೀಡ್ ಮಾಡಬೇಕು. ಮತ್ತೆ ಒತ್ತಾಯ ಮಾಡ್ತೀನಿ, ಮುಂದಿನ ವರ್ಷದ 85ನೇ ವರ್ಷದ ಜನ್ಮ ದಿನಾಂಕದಲ್ಲಿ ನಾವು ಅಟ್ಲೀಸ್ಟ್ ಆ ಕಟ್ಟಡದೊಳಗಡೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು, ಆ ಪ್ರತಿನಿತ್ಯ ಚಟುವಟಿಕೆ ನಡೆಯಬೇಕು. ನಮ್ಮ ಕೃಷ್ಣ ಪ್ರಸಾದ್ ಅಂತವ್ರನ್ನ, ವಿಜ್ಞಾನಿಗಳನ್ನ, ತಂತ್ರಜ್ಞಾನಿಗಳನ್ನ, ವೈಚಾರಿಕ ವ್ಯಕ್ತಿಗಳನ್ನ, ರಾಜಕೀಯ ಮುತ್ಸದ್ದಿಗಳನ್ನ ಕರೆಸಿ ನಮ್ಮ ಈ ಭಾಗದ ಯುವಕರಿಗೆ, ಜನಸಮುದಾಯಕ್ಕೆ ತರಬೇತಿಗಳು ಕೊಡುವಂತ ಕೆಲಸ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಆ ಕಟ್ಟಡದ ಒಳಗಡೆ ಸುಮ್ಮನೆ ಕಟ್ಟಡ ಕಟ್ಟೋದಲ್ಲ, ಅಲ್ಲಿ ನಿರಂತರವಾಗಿ ಈ ದೇಶಿ ಪ್ರಜ್ಞೆಯನ್ನ, ಸಾಂಸ್ಕೃತಿಕ ಪ್ರಜ್ಞೆಯನ್ನ, ವೈಚಾರಿಕ ಪ್ರಜ್ಞೆಯನ್ನ, ರಾಜಕೀಯ ಪ್ರಜ್ಞೆಯನ್ನ, ಪ್ರಜಾಪ್ರಭುತ್ವ ಪ್ರಜ್ಞೆಯನ್ನ ಮತ್ತೆ ವಿಶೇಷವಾದಂತಹ ಚಳುವಳಿಗಳನ್ನು ಮಾಡಲಿಕ್ಕೆ ಅದು ಕೇಂದ್ರ ಆಗಬೇಕು. ಅವರ ಹೆಸರು ಶಾಶ್ವತವಾಗಿ ಉಳಿಬೇಕು ಅಂತ ಹೇಳಿ ಏನು ಮಂಡ್ಯದಲ್ಲಿ ಮಾದೇಗೌಡರು ಗಾಂಧಿ ಭವನ ಕಟ್ಟಿದಾರೋ ಅಲ್ಲಿ ದಿನನಿತ್ಯ ಚಟುವಟಿಕೆ ನಡೀತದೆ. ಒಂದಲ್ಲ ಎರಡಲ್ಲ, ನೀವು ಅಂದ್ಕೊಂಡ್ರೆ ಗಾಂಧಿ ಭವನದಲ್ಲಿ ಎಲ್ಲ ಪ್ರಕಾರದ ಚಟುವಟಿಕೆ ನಡೀತದೆ.
ಅವಾಗೆಲ್ಲ ನಾವು ಮಾದೇಗೌಡರು ನೆನೆಸ್ಕೊಂತೀವಿ. ಕರ್ನಾಟಕ ಸಂಘ ನೋಡ್ತೀವಿ, ಅವಾಗೆಲ್ಲ ನಾವು ಪ್ರೊಫೆಸರ್ ಜಯಪ್ರಕಾಶ್ ಅವರು ನೆನೆಸ್ಕೊಂತೀವಿ. ಒಬ್ಬ ವ್ಯಕ್ತಿ ಒಂದು ಶಕ್ತಿಯಾಗಿ ಇದನ್ನು ನಿರ್ಮಾಣ ಮಾಡಿದಲ್ಲ ಅಂತೇಳಿ ಅದಕ್ಕೋಸ್ಕರ ನಾನು ಸ್ಪೀಕರ್ ಕೃಷ್ಣ ಅವರ ಹೆಸರಿನಲ್ಲಿ ಒಂದು ಭವನ ಬರಲಿ ಅಂತೇಳಿ ವಿನಂತಿ ಮಾಡ್ಕೊಂತ, ವಿಶೇಷವಾಗಿ ನಮ್ಮ ಈ ಒಂದು ಪ್ರತಿಷ್ಠಾನದಲ್ಲಿ ಬಹಳಷ್ಟು ಆಲೋಚನೆಗಳಿದೆ. ನಮ್ಮ ಏನು ಒಂದು ತಾಂತ್ರಿಕವಾಗಿ ಸಂಸ್ಥೆಯಾಗಿ ಇಟ್ಕೊಳ್ಳೋದು ಬೇಡ, ಇದನ್ನ ಜನಸಾಮಾನ್ಯರಿಗೆ ರೀಚ್ ಆಗೋ ರೀತಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಇದನ್ನ ಉಪಯೋಗ ಮಾಡಿಕೊಂಡು ಜನರಿಗೆ ತಿಳುವಳಿಕೆ ಕೊಡುವಂಥದ್ದು, ಜಾಗೃತಿ ಕೊಡುವಂತ ಕೆಲಸವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಪ್ರತಿಷ್ಠಾನ ಯಶಸ್ವಿಯಾಗಿ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ. ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ಅದರಲ್ಲಿ ಡೈರೆಕ್ಟರ್ಸ್ ಎಲ್ಲರೂ ಕೂಡ ಪ್ರಗತಿಪರರಿದ್ದಾರೆ. ಯೋಚನೆ ಮಾಡ್ತಾ ಹೊಸದನ್ನ ಬದಲಾವಣೆಗೆ ನಾವು ಮೈಯೊಡ್ಬೇಕು, ಜನರನ್ನ ಈ ಒಂದು ವೈಚಾರಿಕ ಪ್ರಜ್ಞೆ ಕಡೆ ತರಬೇಕು ಅನ್ನೋ ಒಂದು ಪ್ರಯತ್ನಗಳು ಕೂಡ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಕೃಷ್ಣ ಅವರು ಯಾವಾಗಲೂ ಜಾತ್ಯತೀತರಾಗಿದ್ರು, ಜಾತ್ಯತೀತ ವ್ಯಕ್ತಿತ್ವವನ್ನು ಇಟ್ಕೊಂಡಂತವ್ರು, ನೇರ ಮಾತಾಡ್ತಾ ಇದ್ರು. ಅವ್ರ ಶಿಷ್ಯ ಬಳಗ ಎಲ್ಲರೂ ಇದೆ. ಅವ್ರ ಶಿಷ್ಯ ಬಳಗ ಇಲ್ಲಿ ಚುನಾವಣೆ ಸಮಯದಲ್ಲಿ ಆ ಕಡೆ ಈ ಕಡೆ ಹೋಗಿರ್ಬೋದೇನೋ, ಆದ್ರೆ ಅವರನ್ನ ಮನಸಾರೆ ಒಪ್ಪಿಕೊಂಡಂತ ಜನರು ಎಲ್ಲರೂ ಇದ್ದಾರೆ. ರಾಜಕೀಯ ಕಾರಣಕ್ಕಾಗಿ ಆ ಕಡೆ ಈ ಕಡೆ ಹೋಗಿರ್ಬೋದೇನೋ, ಅದು ಎಲ್ಲ ಕಡೆ ನಡೆಯುತ್ತೆ. ಆದ್ರೆ ಆದರ್ಶಗಳ ಕಾರಣಕ್ಕಾಗಿ, ವ್ಯಕ್ತಿತ್ವದ ಕಾರಣಕ್ಕಾಗಿ ಅಂದು ಇಂದು ನಾಳೆ ಯಾವಾಗ್ಲೂ ಸ್ಪೀಕರ್ ಕೃಷ್ಣರವರು ಅವರಿಗೆ ಮಾದರಿಯಾಗಿರ್ತಾರೆ, ಗುರುವಾಗಿರ್ತಾರೆ, ಆದರ್ಶವಾಗಿರ್ತಾರೆ. ಅಂತವನ್ನ ನೆನಪು ಮಾಡಿಕೊಳ್ಳದೆ ನಮಗೊಂದಷ್ಟು ಹೊಸ ಚೈತನ್ಯ ತರುವಂತ ಸಂಗತಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್ ಜೈ. ಪ್ರತಿಷ್ಠಾನ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲಿ ತಹಶೀಲ್ದಾರ್ ಆಗಿದ್ದಂತ ಸಂದರ್ಭದಲ್ಲಿ ಜನರು ಮಾತನಾಡಿಕೊಳ್ಳುವ ಮನಸ್ಸುಗಳು ನನಗೆ ಈಗಲೂ ಗೋಚರ ಆಗ್ತವೆ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಾಗ ಪಾಂಡವಪುರ ಸಬ್ ಡಿವಿಷನ್ಗೆ ಜನರು ಹೇಗೆ ಮಾತಾಡ್ಕೊತಿದ್ರು ಸ್ಪೀಕರ್ ಕೃಷ್ಣ ಅವ್ರ ಬಗ್ಗೆ. ನಾನು ಯಾವಾಗ್ಲೂ ಯಾರತ್ರ ಹೇಳ್ಬೇಕಾದ್ರೆ ಸ್ಪೀಕರ್ ಕೃಷ್ಣ ಅವ್ರ ಬಗ್ಗೆ ಹೇಳ್ತೀನಿ. ಯಾಕಂದ್ರೆ ಆ ಸ್ಪೀಕರ್ ಹುದ್ದೆಗೆ ಒಂದು ಘನತೆಯನ್ನ ತಂದು ಕೊಟ್ಟಂತ ಮಹಾನ್ ರಾಜಕೀಯ ಮುತ್ಸದಿ ನಮ್ಮ KR ಪೇಟೆ ಕೃಷ್ಣರವರು. ಯಾರೋ ಅನ್ಬೋದು, ಪದ್ಮಾರಾಣಿ ಕೃಷ್ಣ ಏನ್ ಮಾಡಿದ್ರೆ ಬಂದು ಜನಕ್ಕೆಲ್ಲ ಮುಖಾಮುಖಿ ರಾಜ್ತಿದ್ದ, ಬೈತಿದ್ದ, ಹೋಗ್ರ ಕೆಲಸ ಮಾಡಿ ವಿಧಾನಸೌಧಕ್ಕೆ ಯಾಕೆ ಬರ್ತೀರಿ ನೀವು ಅಂತ ಹೇಳ್ತಿದ್ದ ಅಂತ ಅನ್ಕೋಬಹುದು. ಆದ್ರೆ ಅದು ನಿಮ್ಮ ಸಂಕುಚಿತ ಮಾತುಗಳಾಗಬಹುದು. ಆದ್ರೆ ಅವರ ತುಡಿತ, ನಮ್ಮ ಜನ ದುಡಿಬೇಕು, ವೈಯಕ್ತಿಕವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಲಬೇಕು, ಸ್ವಾವಲಂಬಿಗಳಾಗಬೇಕು, ಸುಮ್ಮನೆ ಈ ರಾಜಕೀಯದವರಿಂದ ಸುತ್ತಿ ಕಾಲ ಹಾಳು ಮಾಡಿಕೊಂಡು ಪುಡಾರಿಗಳ ಭಾವನೆಯನ್ನ ಬಿಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ಹೇಳ್ತಿದ್ರು ಅಂತ ನನಗೆ ಅನಿಸುತ್ತೆ. ಒಬ್ಬ ಸ್ಪೀಕರ್ ಆಗಿ KSRTC ಬಸ್ ನಲ್ಲಿ ಮೈಸೂರಿನಿಂದ ಬರ್ತಾರೆ, ಬೆಂಗಳೂರಿಗೆ KSRTC ಬಸ್ ನಲ್ಲಿ ಹೋಗ್ತಾರೆ. ಎಷ್ಟೋ ಸಲ ಅವರು ಒಬ್ಬ ಗೊತ್ತಿಲ್ಲದ ವ್ಯಕ್ತಿಯಿಂದ ಸೀಟ್ ಬಿಡ ನೀನು ಅಂತ ಕೇಳಿದ್ದಾರೆ, ಬಯಸ್ಕೊಂಡಿದ್ದಾರೆ ಅನ್ನೋ ಎಲ್ಲ ಮಾತ್ರ ನಾನು ಕೇಳಿದ್ದೀನಿ. ಅವಾಗ ಅನ್ಸುತ್ತೆ, ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಂತ ಆದರ್ಶಗಳನ್ನು ಕೂಡ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇದೆ. ಯಾವುದು ಎಲ್ಲ ಸಮಾಜಕ್ಕೆ ಇದು ಕಷ್ಟ, ಈ ರೀತಿ ಬದುಕಕ್ಕಾಗುತ್ತಾ, ಇಷ್ಟೊಂದು ಸಿಂಪಲ್ ಆಗುತ್ತಾ, ಜನ ಏನ್ ಅನ್ಕೊಂತಾರೋ ಏನಿಲ್ಲ ಅಂತ ಅನ್ಕೊಂತಾರೋ ಅಂತ ಅನ್ನೋ ಒಂದು ಒಳ ಆಲೋಚನೆ ಇದ್ರೂ ಕೂಡ ಇಲ್ಲ, ನಾನು ಇದೇ ಬದುಕಬೇಕು, ಈಗ ನಾನು ನನ್ನ ಬದುಕನ್ನ ಸಹಜವಾಗಿ ನಡೆಸಬೇಕು ಅನ್ನೋ ಹಂಬಲವನ್ನ ಇಟ್ಟುಕೊಂಡು ಹಾಗೆಯೇ ಸಾಧಿಸಿ ತೋರಿಸಿದ KR ಪೇಟೆ ಕೃಷ್ಣರವರು ನಮ್ಗೆಲ್ರಿಗೂ ಕೂಡ ಆದರ್ಶ ಆಗ್ತಾರೆ. ಇವತ್ತು ಕೃಷ್ಣರಾಜಪೇಟೆ ಇಡೀ ಮಂಡ್ಯ ಜಿಲ್ಲೆಯ ಮೂಲೆಯಲ್ಲಿದೆ. ನನಗೆ ಗೊತ್ತಿದ್ದ ಅಧಿಕಾರಿಯಾಗಿ ನಾನು 4 ವರ್ಷ ಇಲ್ಲಿ ಕೆಲಸ ಮಾಡಿದ್ದೇನೆ. ಅತ್ಯಂತ ಅಂದ್ರೆ ಇದನ್ನ ಹೇಗೆ ವಿವಾದ ಮಾಡ್ತಿರೋ ಗೊತ್ತಿಲ್ಲ, ಒಂದು ರೀತಿ ನೆಗ್ಲೆಕ್ಟೆಡ್ ಪಾರ್ಟ್ ಆಗಿದೆ ಅಂತ ಅನ್ಸುತ್ತೆ. ನಾನೇನು ಇಲ್ಲಿಯವನಲ್ಲ, ಆದ್ರೂ ಇಲ್ಲಿ ಉಂಡು ತಿಂದು ಬೆಳೆದು ನಿಮ್ಮೆಲ್ಲರ ಪ್ರೀತಿಯಿಂದ ಒಬ್ಬ ಅಧಿಕಾರಿಯಾಗಿ ಒಳ್ಳೆ ಅಧಿಕಾರಿ ಅಂತ ಹೆಸರು ಮಾಡಿದ್ದೀನಿ ಅಂದ್ರೆ ಈ ಕೃಷ್ಣರಾಜಪೇಟೆಯ ಜನರ ಒಂದು ಆಶೀರ್ವಾದ. ಇದು ಯಾವಾಗಲೂ ಮಾನ್ಯ ಶಾಸಕರು ಪಡ್ಕೊಂಡವರು. ಇದನ್ನ ತಾವು ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಬೇಕು. ಯಾವಾಗಲೂ ಪೂಜನೀಯ ಭಾವನೆ ಇಟ್ಕೊಂಡಿದ್ರಿ. ನನಗೆ ಗೊತ್ತು, ತಾವು ನಂತರ ಆತ್ಮೀಯವಾಗಿ ಮಾತಾಡ್ಬೇಕಾದ್ರೆ ಹೇಳಿದ್ರಿ. ಕೃಷ್ಣರಾಜಪೇಟೆಯ ಹೆಸರು ನಮ್ಮ ಸ್ಪೀಕರ್ ಕೃಷ್ಣ ಅವರಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದೆ. ಅವರಿಂದಾಗಿ ಇವತ್ತು ಎದೆ ಎತ್ಕೊಂಡು ನಾವು ಕೃಷ್ಣರಾಜಪೇಟೆ ಜನರು ಅಂತ ಹೇಳ್ಕೋಬಹುದು ಅಂತ. ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ ಸರ್, ಇದು ಯಾರು ಏನಂದ್ಕೊಂತಾರೋ ಗೊತ್ತಿಲ್ಲ, ತಾವು ಲೀಡ್ ಮಾಡಬೇಕು. ಈ ಪ್ರತಿಷ್ಠಾನವನ್ನು ತಾವು ಲೀಡ್ ಮಾಡಬೇಕು. ಈ ಪ್ರತಿಷ್ಠಾನದ ಘನೋದ್ದೇಶಕ್ಕೆ ತಾವು ಬೆಂಬಲ ಕೊಡಬೇಕು. ನಮ್ಮ ಇವತ್ತೇನು ಮಂಡ್ಯದಲ್ಲಿ ನಮ್ಮ ಮಾದೇಗೌಡರು, ಚೌಡಯ್ಯನವರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ಇಲ್ಲೇ ಕೃಷ್ಣರಾಜಪೇಟೆ SM ಲಿಂಗಪ್ಪನವರು, ಇವತ್ತು ಇಡೀ ಮಂಡ್ಯ ಜಿಲ್ಲೆ ಭಾರತೀಯ ಪ್ರಜಾಪ್ರಭುತ್ವದ ಆದರ್ಶ ಮುತ್ಸದಿಗಳನ್ನ ಸೃಷ್ಟಿ ಮಾಡುವಂತ ನೆಲ. ನಮ್ಮ ಸ್ಪೀಕರ್ ರಮೇಶ್ ಕುಮಾರ್ ಸರ್ ಅವರು ಇದು ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ. ನಾನು ಚಿಕ್ಕವನು. ಇಡೀ ಜಿಲ್ಲೆಯಲ್ಲಿರುವಂತಹ ಸ್ಟಾಲ್ವಾರ್ಟ್ ಪೊಲಿಟಿಕಲ್ ಸ್ಟೇಟ್ಸ್ಮನ್ಸ್ ಚೌಡಯ್ಯನವರು, SM ಲಿಂಗಪ್ಪನವರು, ಸ್ಪೀಕರ್ ಕೃಷ್ಣ ಅವರು, G ಮಾದೇಗೌಡರು, ಇಂಡವಾಳ ಹೊನ್ನಯ್ಯನವರು, ಹೀಗೆ ಅದ್ಭುತವಾದಂತ ವ್ಯಕ್ತಿಗಳು ಈ ನೆಲದಲ್ಲಿ ಸೃಷ್ಟಿಯಾಗಿದ್ದಾರೆ. ಪ್ರಜಾಪ್ರಭುತ್ವಕ್ಕೊಂದು ಹೊಸ ದಿಕ್ಕನ್ನ
ಆದರ್ಶಮಯ ಪ್ರಜಾಪ್ರಭುತ್ವಕ್ಕೆ ಒಂದು ಹೊಸ ನಾಯಕತ್ವವನ್ನು ಕಲ್ಪಿಸಿಕೊಟ್ಟಂತ ಮಣ್ಣು ಮಂಡ್ಯದ ಮಣ್ಣು. ಈ ಮಣ್ಣಿನಲ್ಲಿ ಹುಟ್ಟಿದಂತ ಒಬ್ಬ ವ್ಯಕ್ತಿ ವೈಯಕ್ತಿಕವಾಗಿ ಏನನ್ನೂ ಮಾಡಿಕೊಳ್ಳದೆ ಗಾಂಧಿ ರೀತಿ ಬದುಕಿ ಹೋದಂತವ್ರು. ಅವ್ರನ್ನ ನಾವು ಮಂಡ್ಯದ ಗಾಂಧಿ ರೀತಿಯಲ್ಲಿ ಬಾಯಿ ಮಾತಲ್ಲಿ ಹೇಳ್ತೀವಿ ಅಷ್ಟೇ, ಆದ್ರೆ ಅವರ ತತ್ವಗಳನ್ನ ಅನುಸರಿಸಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ನಾನು ಮಾನ್ಯ ಶಾಸಕರಿಗೆ ಪದೇ ಪದೇ ಒತ್ತಾಯ ಮಾಡ್ತೀನಿ, KR-ಪೇಟೆ ಕೃಷ್ಣರವರ ಭವನವನ್ನು ದಯವಿಟ್ಟು ತಾವು ಲೀಡ್ ಮಾಡಿ. ಯಾಕೆ ನಾನು ನೋಡಿದ್ರೆ ಇಕ್ಕಟ್ಟಾದ ಜಾಗದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾ ಇದೀವಿ, ಯಾರಿಗೂ ಹೆಚ್ಚು ಹೇಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಮುಂದೆ ಮುಖ್ಯ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಬಹುದು. ಅದಕ್ಕೆ ದಯವಿಟ್ಟು ಇವತ್ತೇನು ಜವರಾಯಗೌಡರು ಪ್ರಯತ್ನ ಮಾಡ್ತಾ ಇದ್ರೆ ಅದಕ್ಕೆ ತಾವು ನಿಂತು ತಮ್ಮ ಅನುದಾನದಲ್ಲಿ ಸಾಕಷ್ಟು ಹಣವನ್ನು ಕೊಟ್ಟು KR-ಪೇಟೆ ಕೃಷ್ಣರವರ ಭವನವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತೇನೆ. ನನಗೆ ಗೊತ್ತಿದೆ ಡಾಕ್ಟರ್ KC ನಾರಾಯಣಗೌಡರು ಅಪಾರವಾಗಿ ಕೃಷ್ಣರ ಬಗ್ಗೆ ಈ ರಾಷ್ಟ್ರ ಕಂಡ ಅಪರೂಪದ ರಾಜಕೀಯ ಮುತ್ಸದಿ KR-ಪೇಟೆ ಕೃಷ್ಣರವರ ಸ್ಪೀಕರ್ ಕೃಷ್ಣರವರ 84ನೇ ವರ್ಷದ ಈ ಒಂದು ಜಯಂತ್ಯೋತ್ಸವದಲ್ಲಿ ವಿಶೇಷವಾಗಿ ಅವರ ಒಂದು ಪ್ರಚಂಡ ಆಧ್ಯಾತ್ಮಿಕ ಮತ್ತು ಮುತ್ಸದಿತನದ ಆತ್ಮಕ್ಕೆ ನಾನು ಗೌರವಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಅವ್ರ ಬಗ್ಗೆ ಅವ್ರ ಹೆಸರು ಹೇಳಿದ್ರೆ ಯಾರಾದ್ರೂ ನಾನು KR-ಪೇಟೆ ಕೃಷ್ಣರವರ ಊರು ಅವ್ರ ಸ್ಪೀಕರ್ ಆಗಿದ್ರು ಅಂತ ಅಂದ ತಕ್ಷಣ ನಿಮ್ಮ ಎದುರಿಗಿರುವ ವ್ಯಕ್ತಿ ನಿಮಗೆ ಅಪಾರವಾದಂತ ಗೌರವ ಕೊಡುವಂತ ಒಂದು ಶಕ್ತಿ ಅವ್ರಿಗಿತ್ತು. ಅದಕ್ಕೆ ನಾನು ಅವ್ರನ್ನ ಶಕ್ತಿ ಅಂತ ಹೇಳಿದ್ದೆ. ಈಗ ಎಲ್ಲಿ ಹೋಗಿ, ಬೆಂಗಳೂರಿಗೆ ಹೋಗಿ, ಹಾವೇರಿಗೆ ಹೋಗಿ, ಬೀದರ್ಗೆ ಹೋಗಿ, ಗುಲ್ಬರ್ಗಕ್ಕೆ ಹೋಗಿ, ಕೋಲಾರಕ್ಕೆ ಹೋಗಿ, ನಾನು KR-ಪೇಟೆ ಕೃಷ್ಣರವರ ಊರಿನವನು ಅಂದ್ರೆ ನಿಮ್ಮ ಎದುರಿಗಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಒಂದು ಎತ್ತರದ ಸ್ಥಾನದಲ್ಲಿ ಮನಸ್ಸಿನಲ್ಲಿ ಯೋಚನೆ ಮಾಡುವಂತ ಒಂದು ಭಾವನೆಯನ್ನ ಆ ಒಂದು ವೈಬ್ರೇಷನ್ ಸೃಷ್ಟಿ ಮಾಡುವಂತ KR-ಪೇಟೆ ಕೃಷ್ಣರವರು. ಅವರ ಪ್ರತಿಷ್ಠಾನವನ್ನ ಮಾಡುವಂತ ಸಂದರ್ಭದಲ್ಲಿ ನಾನು ಚಿಕ್ಕಮಗಳೂರಿನಲ್ಲಿದ್ದೆ. ನಮ್ಮ ಜವರಾಯಗೌಡರು ಅವರಿಗೆ 108 ಸಮಸ್ಯೆ ಇದೆ, ಆದ್ರೂ ಕೂಡ KR-ಪೇಟೆ ಕೃಷ್ಣರವರ ಅಭಿಮಾನಿಯಾಗಿ, ಅವರ ಒಡನಾಡಿಯಾಗಿ, ಅವರ ಹೆಸರು ಈ ಒಂದು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಬೇಕು, ಯೋಗ್ಯವಂತ ಕೆಲಸಗಳನ್ನ ಮಾಡಬೇಕು ಅವರ ಪ್ರತಿಷ್ಠಾನದ ಮೂಲಕ ಅಂತ ಹೇಳಿ ಈ ಪ್ರತಿಷ್ಠಾನ ಕಟ್ಟುವ ಸಮಯದಲ್ಲಿ ನನಗೆ ಅವರು ಕೋರ್ಕೊಂಡ್ರು, ಸರ್ ನೀವು ಈ ಟ್ರಸ್ಟ್ ನ ಮೊದಲ ಅಧ್ಯಕ್ಷ ಆಗ್ಬೇಕು ಹಾಗೆ ಅಂತ. ಇಲ್ಲ ನೋಡ್ರೆ ನಾನು ಅಧಿಕಾರಿಯಾಗಿ ಅದನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ, ನೀವು ಮಾಡಿ ಸಪೋರ್ಟ್ ಮಾಡೋಣ ಅಂತ ಹೇಳಿ ನನ್ನ ಚೇಂಬರ್ನಲ್ಲಿ ಚಿಕ್ಕಮಗಳೂರು ಈಗಲೂ ಜ್ಞಾಪಕ ಇದೆ, ಎದುರ ಕೂರಿಸ್ಕೊಂಡು ಹೀಗೆ ಮಾಡಿ ಅಂತ ಹೇಳಿ ಬಹಳ ಸಂತೋಷ ಆಯ್ತು. ಕೊಟ್ರೆ ನಮ್ಮ ಜವರಾಯಗೌಡರು ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನಿಮ್ಮೆಲ್ಲ ಆಶ್ಚರ್ಯ ಆಗೋದು, ನೀವೆಲ್ಲ ಮರ್ತು ಹೋಗ್ತಿದ್ರಿ KR-ಪೇಟೆ ಕೃಷ್ಣರವ್ರನ್ನ ವ್ಯಕ್ತಿಗತವಾಗಿ ಮರ್ತು ಹೋಗ್ತಿದ್ರೇನೋ, ಆದ್ರೆ ಪುನರುತ್ಥಾನ ಮಾಡಿದರೆ ಅದಕ್ಕೆ ನಾನು ವಿಶೇಷವಾಗಿ ನಾನೊಬ್ಬ KR-ಪೇಟೆ ಕೃಷ್ಣರವರ ಅಭಿಮಾನಿಯಾಗಿ ಈ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಂದರ್ಭದಲ್ಲಿ ಅಥವಾ ಯಾರ್ಯಾರು ಹೇಗೆ ಯೋಚನೆ ಮಾಡ್ತಾರೋ ಹಾಗೆ ಈ ಪ್ರಜಾಪ್ರಭುತ್ವ ನಡೆಯುವಂತ ಸಂದರ್ಭದಲ್ಲಿ ನಮಗೆ ಒಂದು ಹೆಮ್ಮೆಯ ಮಾದರಿಯಾಗಿ ನಿಲ್ಲಬಹುದಂತ ಒಂದು ಶಕ್ತಿ ನಮ್ಮ KR-ಪೇಟೆ ಕೃಷ್ಣರವರಿಗೆ ಸಮಾಂತರವಾಗಿ ನಮಗೆ ಗೋಚರಬಲ್ಲಂತ, ನಾವು ನೋಡಬಹುದಾದಂತ, ಅನುಸರಿಸಬಹುದಾದಂತ, ತಿಳಿದುಕೊಳ್ಳಬಹುದಂತ ಒಂದು ವ್ಯಕ್ತಿತ್ವ ಸ್ಪೀಕರ್ ರಮೇಶ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ. ನಾನು ಯಾಕೆ ಅವ್ರನ್ನ ಆ ರೀತಿ ಹೇಳ್ತೀನಿ, ನಾನು ಮುಖತಃ ಇವತ್ತೇ ಫಸ್ಟ್ ಟೈಮ್ ಅವ್ರನ್ನ ನೋಡ್ತಾ ಇರೋದು. ಕೆಲವೊಂದು ವ್ಯಕ್ತಿಗಳ ಬಗ್ಗೆ, ಕೆಲವೊಂದು ಸಂಗತಿಗಳ ಬಗ್ಗೆ, ಕೆಲವೊಂದು ವಿಷಯಗಳ ಬಗ್ಗೆ, ಆದರ್ಶಗಳ ಬಗ್ಗೆ ಮುಖತಃ ಅವ್ರನ್ನ ನೋಡ್ಲೇಬೇಕು ಅಂತ ಏನಿಲ್ಲ, ವಿಚಾರ ತಿಳ್ಕೊಂಡೇ ನಾವು ಅವ್ರ ಅಭಿಮಾನಿಗಳಾಗಬಹುದು. ಅವರಂತವರ ಸಂತತಿ ಅಕಸ್ಮಾತ್ ಏನಾದ್ರೂ ಕೊಂಡಿಗಳು ಕಳಚಿ ಹೋಗ್ಬಿಟ್ರೆ, ಹೊಸ ಕೊಂಡಿಗಳು ಸೇರ್ಕೊಳ್ಳಿಲ್ಲ ಅಂದರೆ ಈ ಪ್ರಜಾಪ್ರಭುತ್ವ ಅಪಾಯದ ಗುಂಡಿಗೆ ಬಿದ್ದೋಗುತ್ತೆ. ಅಪಾಯದ ಗುಂಡಿಗೆ ಬಿದ್ದರೆ ಮತ್ತೆ ಎತ್ತಲಿಕ್ಕೆ ಮತದಾರರಿಗೂ ಸಾಧ್ಯ ಆಗುದಿಲ್ಲ, ರಾಜಕೀಯ ನಾಯಕರಿಗೂ ಸಾಧ್ಯ ಆಗುದಿಲ್ಲ, ಪ್ರಜಾಪ್ರಭುತ್ವ ಸರ್ವನಾಶ ಆಗೋಗುತ್ತೆ. ಅದೇ ನನಗೆ ಒಂದು ಆತಂಕ. ನಾನು ಭಗವಂತ ಭೈರವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಅಂತ. ನಾವು ಮಾಡಿದ್ದು ಒಂದು ಸಣ್ಣ ಐಡಿಯಾಗಳೇನಪ್ಪಾ ಅಂದ್ರೆ, ವ್ಯಾಪಾರನ ಹೆಂಗೆ ನಾವು ನೋಡ್ಬೋದು ಅಂತ ಗ್ರಾಹಕರಿಗೆ ಇವತ್ತು ತಮ್ಮ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಬಂದಿದೆ. ಅವರನ್ನ ಬೆಚ್ಚಿ ಬೀಳಿಸ್ಬೇಕು. ನೀವು ಇವತ್ತು ಹೆಂಗಾಗಿದ್ದಾರೆ ಗ್ರಾಹಕರು ಅಂದ್ರೆ ಒಂಥರ ಚರ್ಮ ಅವರಿಗೆ, ರೈತರು ಹಂಗೆ ಗ್ರಾಹಕರು ಹಂಗೆ. ನಮಗೂ ಅಷ್ಟೇ, ಏನನ್ನ ಹೇಳಿದ್ ಕೇಳ್ತೀವ, ಅಡಿಕೆ ಬರ್ತದೆ ಅಂದ್ರೆ ಎಲ್ಲೂ ನೋಡಿರೋ ಅಡಿಕೆಗಳೇ. ನೀವು ಗದಗಂತ ಒಣಭೂಮಿ ಕಪ್ಪು ಮಣ್ಣಲ್ಲೂ ಅಡಿಕೆ ಹಾಕ್ಬಿಟ್ಟವ್ರೆ. ಒಟ್ನಲ್ಲಿ ರಾತ್ರಿ ದುಡ್ಡು ಬರ್ಬೇಕು. ಹಲಸಿನ ಗಿಡ ಹಾಕನಪ್ಪ 100 ವರ್ಷ ಇರ್ತದೆ, ಹುಣಸೆ ಗಿಡ ಹಾಕನಪ್ಪ 1000 ವರ್ಷ ಇರುತ್ತೆ. ನಂಬಿಕೆ ಇಲ್ಲ ಅದ್ರ ಮೇಲೆ.
ರಾತ್ರೋರಾತ್ರಿ ಡ್ರಾಗನ್ ಫ್ರೂಟ್ ಅಂತ ಎಷ್ಟು ದಿನ ಇರುತ್ತೆ, ಅದು ಎಲ್ಲಿ ಮಾರಬೇಕು ಯಾರಿಗೂ ಗೊತ್ತಿಲ್ಲ. ಮಾವಿನ ಹಣ್ಣು ಬೆಳೆಯೋ ಮರ ಎಲ್ಲರೂ ಮಾರ್ಕೋಬಹುದು, ನಮ್ದು ಬಾಳೆಹಣ್ಣು ಬೆಳೆಯೋ ಏನ್ ಬೇಕಾದ್ರೂ ಮಾರ್ಬೋದು, ಹಿಂಗಿಲ್ಲ. ಹಂಗಾಗಿ ನಾವು ರೈತರು ಕೂಡ ಅಂತ ಎಮ್ಮೆ ಚರ್ಮದವ್ರೆ, ಅದೇ ತರ ಗ್ರಾಹಕರು ಹಂಗೆ ಅವ್ರೆ. ಎಲ್ಲರಿಗೂ ಕೂಡ ಸೋನಾ ಮಸೂರಿನೇ ಬೇಕು, ಬಾಸುಮತಿನೇ ಬೇಕು ಅಷ್ಟೇ. ಅಕ್ಕಿ ಅಂದ್ರೆ ಎರಡೇ ಇರೋದು, ಏನೋ ಒಂದ್ ಸ್ವಲ್ಪ ಸೊಸೈಟಿ ಅಕ್ಕಿ ದೋಸೆ ಮಾಡಾಕ್ಬೇಕು. ನಾವು ಏನ್ ಮಾಡಿವಿ ಅಂದ್ರೆ ಒಂದು ಗೊತ್ತಾಗೈತೆ ನಮಗೆ, ನಾಯಿ ಬಂದು ನಮ್ಮೊಂದು ಕಚ್ಚಿರ ಸುದ್ದಿ ಮಾಡಲ್ಲ, ಒಬ್ರು ಟಿವಿನವ್ರು ಬರಲ್ಲ. ನಾವೋಗೇನೋ ನಾಯಿ ಕಚ್ಬಿಟ್ರೆ ಅದೊಂದು ದೊಡ್ಡ ಸುದ್ದಿ ಮಾಡ್ತಾರೆ, ಬ್ರೇಕಿಂಗ್ ನ್ಯೂಸ್ ಆಗೋದು. ಅಂದ್ರೆ ನಾವಿಷ್ಟು ನಮ್ಮ ಕೇರ್ಪೇಟೆ ಸುತ್ತಮುತ್ತ ಎಲ್ಲ ನಾವಿಷ್ಟು ಅಕ್ಕಿ ಬೆಳಿತೀವಲ್ಲ, ಅಕ್ಕಿ ಅಂತ ಕರೆದು ಬಿಟ್ಟಿನಿ ಅಂದ್ರೆ ದಲಾಟು ಫಿಕ್ಸ್ ಮಾಡ್ತಾರೆ. ಕರಿಬಾರ್ದು ಅಕ್ಕಿ ಭತ್ತನೇ ಬಳಸಬಾರ್ದು. ಡಯಾಬಿಟಿಕ್ ಅಕ್ಕಿ, ಪುಟ್ಟ ಭತ್ತ, ದೊಡ್ಡಿ ಭತ್ತ, ದೊಡ್ಡಬೈರು ನೀರು, ಕದ್ಬೈರು ಒಡ್ಲುಗಳು, ಮುಂಡ್ಗುಲ್ ಭತ್ತ, ಯಾವ್ಯಾವ ಕೆಂಪು ಭತ್ತಗಳವೆ ಮಳೆ ನೀರಲ್ಲಿ ತಗ್ಗಿನಲ್ಲಿ ಬೆಳೆಯವು, ಅದೆಲ್ಲ ಕೆಂಪು ಅಕ್ಕಿಗಳು. ಇಟ್ಸ್ ಎ ಡಯಾಬಿಟಿಸ್ ರೈಸ್. ಇನ್ನ ಒಂದ್ ಸ್ವಲ್ಪ ಮಾಡ್ಬೇಕು ಅಂದ್ರೆ ನಾವು ಆನಂದ ಡಯಾನಾ ಅಂತ ಇಟ್ಟಿದ್ವಿ, ಅನ್ನಪದ ಡಯಾಬಿಟಿಕ್ ಅಂತ. ಅಂದ್ರೆ ಆ ಕಾಲದ ಡಯಾನಾ ಅನ್ನ ಎಂಬ ಪ್ರಾಣಿ ಬಹಳ ಫೇಮಸ್ ಇದ್ಲಲ್ಲ, ಹೆಸರಿತ್ತು, ಅದು ಜನನ ಸೆಳೀತು. ಆಮೇಲೆ ಏನಾಯ್ತು, ಪ್ರೆಗ್ನೆಂಟ್ ವುಮನ್ ರೈಸ್, ಕರಿಕಳವೆ ಅಂತ ಬೀದರಲ್ಲಿ ಒಂದು ಅಕ್ಕಿ ಇದೆ, ಅದರಲ್ಲಿ ಹೆಚ್ಚು ಕಬ್ಬಿಣದ ಅಂಶ ಇದೆ. ಪ್ರೆಗ್ನೆಂಟ್ ವುಮನ್, ಗರ್ಭಿಣಿ ಮಹಿಳೆಯರಿಗೆ ಇದು ವಿಶೇಷ, ಮಾರ್ಕೆಟ್ ಗೊತ್ತಿಲ್ಲ. ನಾವೇನ್ ಬೆಲೆ ಹೇಳಿರದೆ ನವರ, ನಿಮ್ಗೇನಾದ್ರೂ ನರ ದೌರ್ಬಲ್ಯ ಇದ್ರೆ ಲಕ್ವಾ ಹೊಡೆದ್ರೆ ಲಕ್ವಾ ಹೊಡಿ ಅಕ್ಕಿ, ಮೆಡಿಸಿನಲ್ ರೈಸ್, ಔಷಧೀಯ ಭತ್ತಗಳು. ಕರಿ ಗಜುಲಿ ಅಂತ ಇದೆ ಧಾರವಾಡ ಖಾನಾಪುರದಲ್ಲಿ, ಅದು ತಾಯಿಯ ಮಲೆ ಹಾಲನ್ನ ಜಾಸ್ತಿ ಮಾಡುತ್ತೆ. ತಾಯಂದ್ರಿಗೆ ಮಲೆ ಹಾಲಿಲ್ಲ ಅಂದ್ರೆ ಕರಿ ಗಜುಲು ಒಂಥರ ಅನ್ನ ತಿಂದ್ಬಿಟ್ರೆ ತುಪ್ಪ ಕೈ ಸವರ್ಕೊಂಡಾಗ ಆಗತ್ತೆ. ಈ ತರದ ದೇಸಿ